ಅಮ್ಮ ನಾನು ಪಮ್ಮಿನ ನಮ್ಮ ಮನೆ ಕೇಳಿ ದಿವಸ ಕರ್ಕೊಂಡು ಹೋಗ್ತೀನಮ್ಮ. ಆಯಿತು ಕರ್ಕೊಂಡೋಗಮ್ಮ. ಅವಳೇನೋ ಬೇಜಾರಾಗವಳೆ ಪಾಪ. ಮನೇನೋ 3 ತಿಂಗಳಾಗಿತ್ತಂತೆ ಹೋಗ್ತಂತೆ. ಅದಕ್ಕೇನೋ ಬೇಜಾರಾಗವಳೆ ಪಾಪ. ಅಯ್ಯ 3 ತಿಂಗಳೆಲ್ಲ ಯಾವ ಗ್ಯಾರಂಟಿ ಹೋಗಮ್ಮ. ಅದಕ್ಕೆ ಬೇಜಾರು ಬೀಳೋದ. ಏನೋ ಇನ್ನೊಂದು ಆತದೇನೋ ಅಂತ ಆಸೆ. ಸಾಕು ಸಾಕು ಬಬ್ಲು ಒಬ್ಬನವನಲ್ಲ ಸಾಕು. ಅಯ್ಯ ಇನ್ನೊಂದಾಗಲಿ ತಂದಿರಲಿಲ್ಲ. ಯಾವುದೋ ಒಂದು ಹೆಣ್ಣೋ ಗಂಡೋ ಯಾವುದೋ ಒಂದು ಇನ್ನೊಂದಾಗಲಿ ಬಿಡು ಪಾಪ. ಏನು ಮೇಡಮ್ ಅವ್ರು ಇವತ್ತು ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಿ? ಏನಕ್ಕ ಸಂಗೀತಕ್ಕ ಒಂಚೂರು ಹಂಗೆ ಜರ್ಕೊ ನಂಗೆ ಜಾಗ ಬಿಡ. ನನ್ನ ತೊಡೆ ಮೇಲೆ ಕೂತ್ಕಳೆ. ಬೇಡ ಇವಾಗ ನಾನು ಏನೋ ಹೇಳ್ಬೇಕು ನೀವು ಇಬ್ರಿಗೂ. ಅದನ್ನ ಕೇಳಬೇಕಲ್ಲ ನೀವಿಬ್ರು ಇಂಟ್ರೆಸ್ಟ್ ಆಗಿ. ಜಾಗ ಬಿಡ. ನೋಡಿ ಇವಾಗ ಕರೆಕ್ಟಾಗೈತೆ. ನಾನು ಹೇಳ್ತಾ ಇದ್ರೆ ನೀವಿಬ್ರು ನನ್ನ ಮಕ್ಕ ನೋಡ್ತಾ ಇರಬೇಕು. ಕರೆಕ್ಟಾಗಿ ಕೂತ್ಕೊಂಡಿದ್ರೆ ಇಬ್ರು. ಓಕೆ ಓಕೆ ಗುಡ್ ಗರ್ಲ್ಸ್ ಇಬ್ರು. ಓಹ್ ಇವಳ ಬ್ಯಾಡ ನಾವು ಗುಡ್ಡು. ಇವಾಗ ನಾನು ಹೇಳೋ ವಿಷಯ ನೀವೇನಾದರೂ ಕೇಳಿಸ್ಕೊಂಡ್ರೆ ಶಾಕ್ ಆಗ್ಬಿಡ್ತೀರಾ. ಶಾಕ್ ಅಂದರೆ ಅಂತಿಂತ ಶಾಕ್ ಅಲ್ಲ, 1 ವಾರ ಕೋಮ ಹೊಟ್ಟೋಗ್ಬಿಡ್ತೀರಾ ಅಂಥ ವಿಷಯ ನಾನು ಹೇಳ್ತಾ ಇದ್ದೀನಿ. ಒಂದಲ್ಲ 2 ವಿಷಯ. ಅದೇನೇ ಅದೆಂಥ ವಿಷಯನೇ? ಹಾಂ ಯಾರ ವಿಷಯನೇ? ಯಾರೇ ಅವರು? ಎಲ್ಲ ದೂರದವರಲ್ಲ, ಒಬ್ರು ನಮ್ಮ ನೆಂಟರು, ಇನ್ನೊಬ್ರು ನಮಗೆ ಪರಿಚಯ ಇರೋರು. ಆ ವಿಷಯನ ಕೇಳಬೇಕಮ್ಮ ನೀವು. ಹಂಗೆ ಶಾಕ್ ಆಗೋಗ್ಬಿಡ್ತೀರ. ಹೇಳಿದ್ನಲ್ಲ ನಾನು 1 ವಾರ ಕೋಮ ಸೆಟ್ಲು ಅಂತ. ನೀವು ಹೌದಾ? ಏನೇ ಅಂಥ ವಿಷಯ ಹೇಳೇ. ಕಡೆಗೆ ಎಲ್ಲರನ್ನೂ ಕೂಗ್ತೀನಿ, ಎಲ್ಲರ ಮುಂದೆ ಹೇಳಿದೆ. ಅಮ್ಮ ತಾಳ್ಮೆ ತಾಳ್ಮೆ. ಎಲ್ಲರನ್ನೂ ಕರೆಸಿ ಎಲ್ಲರ ಮುಂದೆ ಹೇಳೋಂಥ ವಿಷಯ ಅಲ್ಲ ಇದು. ಮತ್ತೆ ಇನ್ನೆಂಥ ವಿಷಯನೇ? ಇನ್ನೂ ಏನೇನು ಅನಾಹುತಿಲ್ಲ ಅಲ್ವೇ? ನೀನು ಹೇಳ್ತಾ ಇರೋದು ನೋಡಿದ್ರೆ ನಂಗೆ ಜಾಸ್ತಿ ಭಯ ಆಗ್ತೈತೆ. ಭಯ ಪಡೋಂಥ ವಿಷಯ ಏನೂ ಅಲ್ಲ. ನಮಗೆ ಇಷ್ಟರಿಂದ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಗಿರೋ ವಿಷಯ ಅಷ್ಟೇ. ಇದೆಲ್ಲ ಹಳೆ ವಿಷಯ, ನಮ್ಗೆ ಇವಾಗ ಹೊಸ್ದಾಗಿ ಗೊತ್ತಾಗಿದೆ. ಹೌದಾ? ಅದೇನೋ ಬೇಗ ಹೇಳಿ. ಯಾಕೆ ಹಿಂಗೆ ಹೇಳ್ತಾ ಇದೆಯಾ? ಭದ್ರಪ್ಪ ಇದ್ದಾನಲ್ಲೇನಮ್ಮ ಶೋಭಿತಾ ಅವ್ರ ಮಾವ? ತಿರ್ಗ ಏನಾಯ್ತಾ ಅಪ್ಪನಿಗೆ? ಅಯ್ಯೋ ಪಾಪ ಮನೆ ಸಾಯಂಗೆ ಹೊಡೆದಿದ್ರು. ತಿರ್ಗ ಯಾರನ್ನ ಹೊಡೆದ್ಬಿಟ್ರೇನೆ? ಅಯ್ಯೋ ಒಳ್ಳೆ ಗಾಚಾರ ಆಯ್ತಲ್ಲ. ಅಯ್ಯೋ ಕರ್ಮ. ನಾನು ಹೇಳೋವರೆಗೂ ಸ್ವಲ್ಪ ಕೇಳು, ಆಮೇಲೆ ಮಾತಾಡಿಗಂತೆ. ಅದೇನು ಹೇಳು. ಆ ಅಪ್ಪನಿಗೆ ಈ ಜಲ್ಜಮ್ಮ ಅಂತೀರಾ? ಇನ್ನೂ ಒಂದು ಸಂಸಾರ ಇದೆಯಮ್ಮ. ಒಬ್ಬ ಮಗಳಿದ್ದಾಳೆ, ಹೆಂಡತಿ ಇದ್ದಾಳೆ. ಏಯ್ ತಮಾಷೆಗೂ ಒಂದು ಅತಿಮಿತಿ ಇರಬೇಕು. ಸಾಕು ಬಾಯ್ ಮುಚ್ಚೆ. ಅಪ್ಪನ ಬಡ್ಡಿದು ತಗೊಂತಾನೆ, ಅಪ್ಪನ ಬ್ಯಾಗ್ ಜಾಸ್ತಿ. ಅದೆಲ್ಲ ಒಪ್ಕೊಂತೀನಿ. ಇನ್ನೊಂದು ಮದುವೆ ಇನ್ನೊಂದು ಸಂಸಾರ ಆಯ್ತಂದ್ರೆ ನಾನು ನಂಬೋಳಲ್ಲಮ್ಮ. ಅಯ್ಯೋ ಅಮ್ಮ ನನಗೂ ಹಂಗೆ ಶಾಕ್ ಆಯಿತು. ಉಮಾ ಇದ್ದಾಳಲ್ಲ, ಉಮಾ ಅವ್ರ ಮನೆ ಪಕ್ಕ ಇರೋದೇ ಈ ಭದ್ರಪ್ಪನ 2ನೇ ಹೆಂಡತಿ ಮನೆ. ಹೌದೇನೋ ಸಿಂಚು? ಹೌದಕ್ಕ. ಬೆಳಗ್ಗೆ ಉಮಾ ಅವ್ರ ಮನೆಗೆ ಹೋಗಿದ್ನಾ. ಉಮಾ ಬಾಗಿಲು ತೆಗೆದಾಕ್ಬಿಟ್ಟು ಅವ್ರ ಮನೆಗೆ ಹೋಗಿದ್ಲೇನೋ. ನಾನೆಲ್ಲ ಮನೆಯೆಲ್ಲ ಹುಡುಕ್ದೆ, ಉಮಾ ಸಿಗಲಿಲ್ಲ. ಅಯ್ಯೋ ಪಕ್ಕದಲ್ಲೇ ಇದು ಯಾವುದೋ ಮನೆ ಆಯ್ತಲ್ಲ, ಮತ್ತಡಿ ಆ ಮನೆಗೆ ಹೋಗಿರ್ಬೋದೇನೋ ಅಂತ ಹೋದೆ ನಾನು ಒಳಗಡೆ. ಆಮೇಲೆ ಹೋಗ್ಬಿಟ್ಟು ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಹಿಂದೆ ತಿರುಗಿ ನೋಡ್ತೀನಿ, ಸೋಫಾ ಮೇಲೆ ಭದ್ರಪ್ಪ ನಿದ್ದೆ ಹೋಗ್ತಾವನೆ. ಹೌದಾ? ಹೂನಮ್ಮ. ಅಪ್ಪನು ನಿದ್ದೆ ಮಾಡ್ತಾ ಇದ್ದ. ಅಪ್ಪನ ಎಬ್ಬರ್ಸೋಕೆ ಮುಂಚೆ ಅವ್ರು ಹೆಂಡ್ತಿನ ಕೇಳಿದೆ, ಯಾರು ಇವರು ಅಂತಂದ್ಬಿಟ್ಟು. ನಮ್ಮ ಯಜಮಾನ್ರು ಅಂತಂದ್ರು. ಹೆಸರು ನಾನು ಹೇಳಿದೆ ಭದ್ರಪ್ಪ ಅಂತಂದ್ರೆ. ಭದ್ರಪ್ಪನೇ ಅಂತ ಹೇಳಿದ್ರು. ಆಮೇಲೆ ನಾನು ಎಬ್ಬರಿಸ್ದೆ. ಭದ್ರಪ್ಪ ಅಂತ ಎಬ್ಬರಿಸ್ದೆ. ಅವ್ರು ಚಿಕ್ಕ ಅಂತ ಹೇಳಲ್ಲ, ಯಾಕಮ್ಮ ಎಬ್ಬರಿಸ್ತಾ ಇದೆಯಾ? ಎಬ್ಬರಿಸ್ಬೇಡ ಸುಮ್ಮನೆ ಇರು ಅಂತಂದು. ನಾನು ಇವ್ರದ್ದೊಂದು ಕೇಸ್ ಇತ್ತು, ಅದು ಕ್ಲಿಯರ್ ಮಾಡಿಕೊಟ್ಟಿದ್ದೆ. ಇವ್ರು ನಂಗೆ ಪರಿಚಯ ಅಂತ ಹೇಳಿದೆ. ಆಮೇಲೆ ಎದ್ಬಿಟ್ಟು ಏನಿದು ಗಲಾಟೆ ಮನೆಗೆ ಅಂತಾನೆ. ನಾನು ಭದ್ರಪ್ಪ ಸಿಂಚನ ಅಂತಂದ್ರೆ ಅಯ್ಯಪ್ಪನಿಗೆ ಶಾಕ್ ಆಗೋಗ್ಬಿಡ್ತು. ಆಮೇಲೆ ಇನ್ನೇನು ಹೇಳಿದ್ನೆ, ಅಯ್ಯಪ್ಪನೇ ಸರಿಯಾಗಿ ನೋಡ್ತಾ? ಅಯ್ಯಪ್ಪನ ಬೇರೆ ಯಾರಾದ್ರು? ನಾನು ಇಲ್ಲಕ್ಕ ಆಯಪ್ಪನೇ ನಾನು ಕೇಳಿದೆ ನಿಮ್ಮ ಮನೆಯಲ್ಲಿ ಧನುಗೆ ಆಮೇಲೆ ಜಲ್ಜಮ್ಮಗೆ ಎಲ್ಲ ಗೊತ್ತಾ ಈ ವಿಷಯ, ಶೋಭಿತಾಗೆ ಎಲ್ಲನೂ ಅಂತ. ಅಯ್ಯಪ್ಪ ಇಲ್ಲ ಗೊತ್ತಿಲ್ಲ ಅಂತ ಹೇಳ್ದ. ಮೊನ್ನೆ ನಾವು ಬರ್ತ್ಡೇ ಕೂಗಕ್ಕೆ ಹೋಗಿದ್ರಲ್ಲ, ಅವಾಗ ಜಲ್ಜಮ್ ಹೇಳಿದ್ಲು ಈ ನಡುವೆ ಸರಿಯಾಗಿ ಮನೆಗೆ ಇರಲ್ಲ ಅಕ್ಕ, ಅಲ್ಲಿ ಇಲ್ಲಿ ಟ್ರಿಪ್ಗಳು ಅಂತ ಹೊರಟೋಗ್ಬಿಡ್ತಾರೆ ಅಂತ. ನಾನೆಲ್ಲ ನಿಜನೇನು ಅಂತ ಅನ್ಕೊಂಡೆ. ಟ್ರಿಪ್ಪು ಇಲ್ಲ ಎಂಥದ್ದು ಇಲ್ಲಮ್ಮ, ಅವ್ರ ಮನೆಯಲ್ಲೇ ಇರ್ತಾನೆ. ಮಗಳು ಶಾಂತಿ ಅಂತ ಉಮಾ ಕ್ಲಾಸ್ಮೇಟ್ ಅಂತೆ, ಅವಳಿಗೂ ಮದುವೆ ಸೆಟ್ ಆಗೈತೆ. ಓಹೋ ಮದುವೆ ಮಾಡೋ ಮಗಳು ಅವಳೇನು? ಹೂನಮ್ಮ. ಹೆಂಗೆ ಪರಿಚಯ ಇವರು ನಿಮಗೆ ಅಂತಂದ್ರೆ ಬಡ್ಡಿ ಕೊಡಕ್ಕೆ ಬರ್ತಾ ಇದ್ದಂತೆ. ಅವಳು ಬಲೆ ತಿಳ್ಕೊ ಬೆಳ್ಕೋಗಳಮ್ಮ, ಬಾಬ್ ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ಎಂತಿ ಜೋರಾಗಿ ಅವಳ ಅಂದ ಚಂದ ನೋಡಿನೂ ಈ ಅಪ್ಪನ ಬಿದ್ದೋಗಿರೋದು. ಏನು ನನ್ನ ಮೇಲೆ ಜೋರು ಮಾಡ್ತಾಳೆ? ನಾನು ಬೈದ್ಬಿಟ್ಟೆ. ಆಮೇಲೆ ಸೈಲೆಂಟಾಗಿ ನಿಂತ್ಕೊಂಡ್ಲು. ಅಲ್ಲ ಜಲ್ಜಾಗಿ ಗೊತ್ತಾದ್ರೆ ಎಷ್ಟು ನೋಡ್ತೀನಲ್ಲ ಪಾಪ. ಎಂತ ಮೋಸ ಮಾಡ್ತಾನೆ ಭದ್ರಪ್ಪನು. ಹೇಳ್ತೀನಿ ತಡಿ, ನಾನೇ ಶೋಭಿತಾ ಫೋನ್ ಮಾಡಿಬಿಟ್ಟು ಹೇಳಿ ಅಂತ. ಇರಮ್ಮ 1 ನಿಮಿಷ, ಅದಕ್ಕಿಂತ ಇಂಪಾರ್ಟೆಂಟ್ ವಿಷಯ ಐತೆ ಒಂದು. ಇನ್ಯಾವ ವಿಷಯನೇ? ಈ ಭದ್ರಪ್ಪನ ಮಗಳನ್ನ ಸಿದ್ದೇಶಿ ಕೊಟ್ಟು ಮದುವೆ ಮಾಡ್ತಾವ್ರೆ. ಅಯ್ಯೋ ರಾಮ, ಇದ್ಯಾವ ಕಥೆನಲ್ಲೇ? ಹೂನಕ್ಕ, ನನಗೂ ಕೇಳಿ ಶಾಕ್ ಆಗೋಯ್ತು. ಈ ಸಿದ್ದೇಶ್ಗೆ ಭದ್ರಪ್ಪನ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾವ್ರೆ. ನೋಡ್ದಾ ಎಲ್ಲಿಂದ ಎಲ್ಲಿಗೆ ಲಿಂಕು, ಎಲ್ಲಿಂದ ಎಲ್ಲಿಗೋ ಹೊರಟೋಯ್ತು. ಹೇಳೋಕ್ಕಾಗಲಿಲ್ಲ ಅವನ ವಿಷಯ ಎಲ್ಲ ನೀನು. ನಿಂಗೆ ಮಗು ಐತೆ, ಮೊದಲೇ ಮದುವೆ ಆಗೈತೆ ಅಂತ ಹಾಗೆ ಬಂದೇನೆ ಸುಮ್ಮನೆ. ಅದೆಲ್ಲ ಹೋಗ್ಲಿ, ನೀನು ಹೇಳ್ತಾ ಇದ್ದೆ ಸಿದ್ದೇಶನ್ ಮದುವೆ ಆಗು ಅಂತ. ಇವಾಗ ನೋಡ್ದಾ ಸಿದ್ದೇಶನ್ ಬಂಡವಾಳ? ಆ ಹುಡುಗಿನ ಮದುವೆ ಆತವನೆ ಹೋಗ್ಬಿಟ್ಟು. ಅಲ್ಲ ಭದ್ರಪ್ಪನ ಕೇಳೋಕ್ಕಾಗಿಲ್ಲೇನೆ? ಇವನ್ಕ ಮದುವೆ ಆಗಿ ಅವಾಗೆ ಒಂದು ಮಗು ಐತೆ, ಮಗು ಬೇಡ ಅಂತ ಬಂದವನೇ. ಹೋಗಿ ಇವನು ಕೇಳಿ ಕೊಡ್ತಾ ಇದ್ದೀರಲ್ಲ, ಇನ್ನೆಲ್ಲೂ ಗಂಡು ಸಿಕ್ಲಿಲ್ಲ ನಿಮಗೆ ಅಂತ ಕೇಳೋಕ್ಕಾಗಲಿಲ್ಲ. ಇವನ್ ಬಂಡವಾಳ ಎಲ್ಲ ಬಯಲು ಮಾಡಬೇಕಾಗಿತ್ತು. ನೀನಲ್ಲಿ ಬಂಡವಾಳ ಎಲ್ಲ ಬಯಲು ಮಾಡಬೇಕು ಅನ್ಕೊಂಡಮ್ಮ. ಈ ಭದ್ರಪ್ಪನ ಬಂಡವಾಳನೂ ಬಯಲು ಮಾಡಬೇಕು ಅನ್ಕೊಂಡೆ, ಈ ಸಿದ್ದೇಶನ್ ಬಂಡವಾಳನೂ ಬಯಲು ಮಾಡಬೇಕು ಅನ್ಕೊಂಡೆ. ಈ ಭದ್ರಪ್ಪನು ಈ ಹೆಣ್ಣು ಮಗು ಮಕ್ಕ ನೋಡ್ಕೊಂಡು ನಮ್ಮ ಫ್ಯಾಮಿಲಿಗೆ ಈ ವಿಷಯ ಏನು ಗೊತ್ತಾಗ್ಬಾರ್ದಮ್ಮ. ಈ ಮಗುಗೆ ಒಂದು 4 ಕಾಳು ಹಾಕ್ಬಿಡ್ಲಿ,
ಆಮೇಲೆ ನಾನೇ ಹೋಗಿ ಹೇಳ್ತೀನಿ. ಅಲ್ಲಿವರೆಗೂ ಯಾರ ಹತ್ರ ಹೇಳ್ಬೇಡಮ್ಮ ಅಂತ ಕೇಳ್ಕೊಂಡ. ಅದಕ್ಕೆ ಬಾಯಿ ಮುಚ್ಕೊಂಡು ಬಂದೆ ನಾನು. ಅವ್ರ ವಿಷಯ ಎಲ್ಲ ನಾವು ಹೋಗ್ಕೊಂಡ್ಲೆ ಹೆಣ್ಮಗು ಮಕ್ಕ ನೋಡ್ಕೊಂಡು ಸುಮ್ಮನೆ ಆದರೆ ಹೋಯ್ತು. ಈ ಸಿದ್ದೇಶನ್ ಬಂಡವಾಳ ಅಲ್ಲಿ ಹೇಳೋಕ್ಕಾಗಿಲ್ಲ ಅಲ್ಲ. ಆ ಬಂಗಾರದಂಗಿರೋ ಮಗುನ ಬಿಟ್ಬಿಟ್ಟು ಇನ್ನು ಮದುವೆ ಆತವನಲ್ಲ ಇವನು ಇನ್ಗೆ ಎಷ್ಟಿರಬೇಡ. ಸುಮ್ಮನೆ ಬಿಟ್ಟೇನೆ ಅವನ್ನ. ಅದನ್ನು ನಾವೆಲ್ಲ ಡಿಸೈಡ್ ಮಾಡಬೇಕಾಗಿರೋದು. ಭೂಷಣ್ ಇದ್ದಾನೆ, ಅವನಿಗೆ ಕರೆಸ್ಬಿಟ್ಟು ಮಾತಾಡಿ ಅವ್ನು ಯಾವ ಥರ ಹೇಳ್ತಾರೋ ಆ ಥರ ಹೇಳೋದು. ಇಲ್ಲ ಅವ್ರಿಷ್ಟ, ಅವ್ರ ಜೀವನ ಏನಾದರೂ ಮಾಡ್ಕೊಳ್ಳಿ ಬಿಡಿ, ನಮ್ಗೇನಾಗಬೇಕು ಅಂತಂದರೆ ಅವ್ರಿಷ್ಟ ಅವ್ರು ಏನಾದರೂ ಮಾಡ್ಕೊಳ್ಳಿ. ಇಲ್ಲ ಹೋಗಿ ಹೇಳ್ಬೇಕು ಅಂತಂದರೆ ಭೂಷಣ್ನ ನೇಹಾನ ಕರ್ಕೊಂಡೋಗಿ ಹೇಳೋದು. ನನ್ನ ಪ್ರಕಾರ ಅವನ್ನೆಲ್ಲಾದರೂ ಮದುವೆ ಮಾಡ್ಕೊಂಡು ಆಳ್ಬಿಟ್ಟು ತೊಗೊಳ್ಳಿ ಬಿಡು ಅಂತ ಅನಿಸ್ತೈತೆ. ಮಗುನ ಬೇಡ ಅಂತ ಬಿಟ್ಟೋದ್ಮೇಲೆ ಅವ್ನ ವಿಷಯ ಕಟ್ಕೊಂಡು ಏನಾಗಬೇಕಮ್ಮ? ಹಾಂ, ಅವ್ನು ನೆನ್ಸ್ಕೊಂಡ್ರೆ ನಂಗೆ ಮೈ ಕೈಯೆಲ್ಲ ಉರಿತೈತೆ ಸಿಂಚನ ಅಂತ ಲುಚ್ಚ ನನ್ನ ಮಗನ. ಥೂ, ಎಷ್ಟು ನಂಬಿದ್ದೆ ಗೊತ್ತಾ? ನಾನು ವಿಜಯ್ಗೆ ಸಹ ಹೇಳಿದ್ದೆ ಸಿಂಚನನ ಸಿದ್ದೇಶ್ಗೆ ಕೊಟ್ಟು ಮದುವೆ ಮಾಡೋಣ ಅಂತ. ಆದರೆ ಇಂಥ ಮೋಸ್ಕರನು ಅಂತ ನಾನು ಅನ್ಕೊಂಡಿರಲಿಲ್ಲ. ಅಲ್ಲ ಆಯಿತು, ಎಲ್ಲ ಆಗಿದ್ದಾಯ್ತು, ಹೋಗಿದ್ದೋಯ್ತು ಬಿಡು. ಮಗು ಸಿಕ್ತಲ್ಲ ಮತ್ತೆ ಮಗುನ ಸಾಕ್ತೀನಿ ಅನ್ನೋದೇ ಅವ್ನ ಬಾಯೊಳಗೆ ಬರಲಿಲ್ಲಲ್ಲೇ. ಹಾಂ, ಮಗು ಮೇಲೆ ಪ್ರೀತಿ ಇದ್ದಿದ್ರೆ ಅವನ ಯಾಕಮ್ಮ ಇನ್ನೊಂದು ಮದುವೆ ಆಗ್ತಾಯಿದ್ದ? ಹಾಂ, ಪಾಪ ಈ ಭೂಷಣ್ ಮಗುನ ಸಾಕಿ ಮದುವೆ ಆಗದೆಯೋ, ಮದುವೆ ಆದರೆ ಮಗುನ ನೋಡ್ಕೊತಾರೋ ಇಲ್ಲೋ ಅಂತ ಇಷ್ಟು ದಿನದಿಂದ ಕಾಯ್ಕೊಂಡಿದ್ದ. ಅವನು ಎಡಗಾಲ್ಗಿರೋದು ಸಿದ್ದೇಶ್ಗೆ ಮುಖಕ್ಕಿಲ್ಲ ಬಿಡಮ್ಮ. ಅವ್ನ ವಿಷಯ ಕಟ್ಕೊಂಡು ನಮ್ಗೇನಾಗಬೇಕು? ಭದ್ರಾಪುರ ವಿಷಯ ಹೋಗಿ ಜಜ್ಜ ಆಂಟಿಗೆಲ್ಲ ಹೇಳ್ಬಿಟ್ಟು ಬರ್ಬೇಕು ನೋಡಿ ನಾವು. ನಿಮ್ಗೆ ಗೊತ್ತಿದ್ದು ನೀವು ಹೇಳಿಲ್ಲ ಅಂತಂತಂದ್ರೆ ಸುಮ್ಮನೆ ನಮ್ಮ ಮೇಲೆ ನಿಷ್ಠೂರ ಆಗುತ್ತೆ. ನಿಮಗೆ ಯಾರಿಗೂ ಗೊತ್ತಿಲ್ಲಲ್ಲಕ್ಕ, ನನಗೆ ತಾನೇ ಗೊತ್ತಿರೋದು. ಏನೋ ಭದ್ರಪ್ಪನ ಮಗು ಒಂದು ಮದುವೆ ಆಗ್ಬಿಡ್ಲಿ ನಮ್ಮ, ಆಮೇಲೆ ನೋಡೋಣ ಅಂತ ಹೇಳ್ದೆ. ಅದಕ್ಕೆ ನಾನು ಸುಮ್ಮನೆ ಬಂದೆ. ಆ ಭದ್ರಪ್ಪ ನಾಳೆ ಬಿದ್ದು ಹೋಗ್ಕೊಳ್ಳೆ. ಇವನ್ನ ಕತೆ ಹೇಳೆ, ಇವ್ನು ಸಿದ್ದೇಶನ್ಗೆ ಒಂದು ಗತಿ ಕಾಣಿಸ್ಬೇಕೆ? ಅವನೆಲ್ಲೂ ನೆಮ್ಮದಿ ಆಗಿರ್ಬಾರ್ದು, ಹಂಗೆ ಮಾಡ್ಬೇಕು ಅವನನ್ನ. ಅಮ್ಮ ನಾನು ಹೇಳಿದ್ನಲ್ಲಮ್ಮ, ಭೂಷಣ್ದೆಲ್ಲ ಬಿಟ್ಟಿರೋದು. ಅವನೇನು ನಿರ್ಧಾರ ಮಾಡ್ತಾನೋ ಅದನ್ನೇ ನಾವು ಫಾಲೋ ಮಾಡ್ಬೇಕಷ್ಟೇ. ಯಾಕಂದ್ರೆ ಮಗು ಅವನ ಹತ್ರ ಇರೋದು. ಫೋನ್ ಮಾಡಿ ಆ ಹುಡುಗನ ಕರ್ಸೆ ಹುಡುಗನ. ಅಲ್ಲ, ಮಗುಗೆ ಏನು ಆಧಾರ ಕೊಡ್ತೀರಾ? ಇವನು ಜುಮ್ಮಂತ ಮದುವೆ ಮಾಡ್ಕೊಂಬಿಟ್ಟು ಇದು ಬಿಟ್ರೆ ಆಗೋಯ್ತಾ? ಹಾಂ, ಕರಿ ಆ ಭೂಷಣನ ನಾನು ಮಾತಾಡ್ತೀನಿ ಅವನ ಹತ್ರ. ಇವನಿಗೆ ಬರೋ ಸಂಬಳದಲ್ಲಿ ಅರ್ಧ ಮಗು ಅಕೌಂಟ್ಗೆ ಹೋಗ್ಬೇಕು, ಹಂಗೆ ಮಾಡಬೇಕು. ಇವನ ಹತ್ರ ಏನೋ ಆಸ್ತಿ ಮನೆ ಆಯಿತು, ಅರ್ಧ ಪಾಲು ಮಗು ಕೊಡಬೇಕು. ಇವ್ನು ಮದುವೆ ಆಗ್ಬಿಡ್ತಾನಂತೆ. ಮದುವೆ ಆಗ್ಬಿಟ್ಟು ಇದ್ಬಿಟ್ರೆ ನಾವು ಬಿಟ್ಬಿಡ್ತೀರೇನಾ? ಇವನಮ್ಮ ನೀನು ಹೇಳ್ತಾ ಇರೋದು ನಿಜನೇ ಅಲ್ಲಮ್ಮ. ಅಲ್ಲ, ಆ ಮಗುಗೆ ಏನೋ ಆಧಾರ ಕೊಡ್ತೀರಾ? ಇವನು ಮದುವೆ ಆಗ್ಬಿಟ್ರೆ ಹೆಂಗಮ್ಮ? ನಾಳೆ ಬೆಳಗ್ಗೆ ಪಾಪ ಹಾಂ, ಇವಾಗ ಭೂಷಣ್ಗೂ ಏನೋ ಒಂದು ಕೆಲಸ ಐತೆ ಮಾಡ್ಕೊತಾನೆ. ಅವನಿಗೂ ನಾಳೆ ಬೆಳಗ್ಗೆ ಮಕ್ಕಳಾದ್ರೆ ಆ ಮಕ್ಕಳನ್ನಂತ ನೋಡ್ಕೊತಾನ, ಈ ಮಗುನಂತ ನೋಡ್ಕೊತಾನ. ಏನೋ ಆಧಾರನೂ ಕೊಡ್ತೀರಾ? ಇವ್ನು ಮದುವೆ ಆಗ್ಬಿಟ್ರೆ ಹೆಂಗಮ್ಮ? ಅದಕ್ಕೆ ನೋಡು, ನೀವು ದೊಡ್ಡವ್ರು ಇರಬೇಕು ಅನ್ನೋದು ಆಲೋಚನೆ ಮಾಡೋಕ್ಕೆ. ಇಲ್ಲ ಭೂಷಣನ ಕರೆಸ್ತೀನಿ, ಕರೆಸ್ತೀರಿ. ನೀವೇನಾದರೂ ನಮ್ಮ ಮಗುಗೆ ಆಧಾರ ಮಾಡ್ಕೊಡ್ತೀರಿ ಅನ್ನಂಗಿದ್ರೆ ನಾವು ಮದುವೆ ಆಗಿಬಿಡ್ತೀವಿ. ಇಲ್ಲ ಅಂತಂದರೆ ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿಸ್ಬೇಕು ಭೂಷಣ್ ಕೈಲಿ. ಇದು ಸರಿನೇ, ಭೂಷಣನ ಕರೆಸ್ಬಿಟ್ಟು ಮಾತಾಡಿಯಾ? ಭದ್ರಪ್ಪನವ್ರ ಮನೆಗೆ ಒಂದು ಫೋನ್ ಮಾಡಿಕೊಡೆ, ಹೇಳೋಣ ಹೋಗ್ಲಿ ಹಿಂಗೆಲ್ಲ ಆತೈತೆ ಅಂತ. ಆ ಭದ್ರಪ್ಪನ ವಿಷಯ ಹಾಳು ಬಿದ್ದೋಗ ಬಿಡತ್ತಾ? ಅವ್ನಿಗೆ ವಯಸ್ಸಾಯ್ತು, ಎಲ್ಲ ಒಂದ್ ಹತ್ರ ಬಿದ್ದಿದ್ದು ಅತ್ತ ಸತ್ಕೊಂಡ್ಲಿ. ನಮ್ಗೇನಾಗಬೇಕು? ಈ ಬಾಳಿ ಬದುಕಬೇಕಾಗಿರೋ ನೇಹ ಕಡೆ ನೋಡು. ಆ ಭದ್ರಪ್ಪನೆಲ್ಲ ನಾಳೆ ಬಿತ್ಕೊಂಡು ಹೋಗ್ಕೊಂಡ್ಲಿ. ಆ ಜಲ್ಜಾಮನ್ಗೆ ಏನು ಬೇಕು? ಇರೋಂಗೆ ಬಂಗಾರಂಗೆ ಮಗನವನೇ, ಸೊಸೆ ಅವಳೆ, ಮೊಮ್ಮಗನವನೇ. ಆ ಎಮ್ಮನೆ ಹೆಂಗೋ ಜೀವನ ಮಾಡ್ಕೊಂತಾಳೆ. ಈ ನೇಹ ಕತೆ ನೋಡು. ನೇಹ ಇನ್ನ ಬದುಕಿ ಬಾಳ್ಬೇಕಾಗಿರೋ ಮಗು. ಅವಳಿಗೇನ ಒಂಚೂರು ಆ ಥರ ಮಾಡ್ಕೊಳ್ಳೇಬೇಕಮ್ಮ ಸಿಂಚನ ನೀನು. ಅವಳಿಗೂ ಮದುವೆ ಆದೈತೆ, ಅವನಿಗೂ ಒಂದು ಸಂಸಾರ ಅಂತದೈತೆ. ಸರಿ ನಮ್ಮ ಮನೆಗೆ ಕರೆಸ್ತೀನಿ ನಾನು, ಮಾತಾಡೋಣ ಬಿಡಮ್ಮ, ಮಾತಾಡೋಣ. ಏನಾದರೂ ಮಗುಗೆ ಆಧಾರ ಬೇಕಮ್ಮ, ಇಲ್ಲ ಅಂತಂದ್ರೆ ಕಷ್ಟ ಐತೆ ಮುಂದೆ. ಸರಿ ಫೋನ್ ಮಾಡಿ ಬೇಗ ಕರೆಸು. ಸಿದ್ದೇಶ್ ಮದುವೆ ಆಗ್ತಾ ಇರೋದು ಆ ವಿಷಯ ಏನು ಭೂಷಣ್ ಗೊತ್ತಿಲ್ಲಲ್ಲ? ಇಲ್ಲಮ್ಮ, ಯಾರಿಗೂ ಗೊತ್ತಿಲ್ಲ. ನಾನು ಬೆಳಗ್ಗೆ ಉಮಾನ್ ಹುಡ್ಕೊಂಡು ಪಕ್ಕದ ಮನೆಗೆ ಹೋಗ್ಲಿಲ್ಲ ಅಂತಂದಿದ್ರೆ ನನಗೂ ಗೊತ್ತಾಗ್ತಾ ಇರಲಿಲ್ಲ. ಭದ್ರಪ್ಪನೇ ಬಾಯ್ ಬಿಟ್ಟು ಹೇಳ್ದ. ಈಗ ಇವ್ರ ಜೊತೆಗೆ ಕೆಲಸ ಮಾಡ್ತಾ ಇದ್ದಿದ್ದು ನನ್ನ ಮಗಳನ್ನ ಮದುವೆ ಆಗೋ ಹುಡುಗ ಸಿದ್ದೇಶು ಅಂದಾಗ ನನಗೆ ಗೊತ್ತಾಗಿದ್ದು. ಓ, ಇವ್ರ ಮಗಳನ್ನ ಕೊಡ್ತಾವ್ರಾ ಸಿದ್ದೇಶ್ಗೆ ಅಂತ. ಫೋನ್ ಮಾಡು, ಹುಡುಗಂಗೆ ಫೋನ್ ಮಾಡೆ. ಹಲೋ, ಹಾಂ ಸಿಂಚನ ಮೇಡಮ್, ಹೇಳಿ ಮೇಡಮ್. ಭೂಷಣ್ ಸರ್ ಎಲ್ಲಿದ್ದೀರಾ ಸರ್? ಮೇಡಮ್ ನೇಹಾನ್ ಕರ್ಕೊಂಡು ಹೊರಗಡೆ ಬಂದಿದ್ದೀನಿ ಮೇಡಮ್. ಏನು ಮೇಡಮ್ ಹೇಳಿ ಮೇಡಮ್. ಸರ್ ಅದೇ ಮದುವೆ ವಿಷಯ ಎಲ್ಲ ಮಾತಾಡಬೇಕಿತ್ತಲ್ಲ ಸರ್. ಹೌದಾ, ಇವಾಗ ಏನು ಮಾಡೋದಂತ ಮೇಡಮ್? ಸರ್ ನೀವು ನಮ್ಮ ಮನೆಗೆ ಬನ್ನಿ ಸರ್. ಹಾಂ ಮೇಡಮ್, ಸರಿ ಮೇಡಮ್ ಬರ್ತೀನಿ ಮೇಡಮ್. ಇನ್ನೊಂದು 2 ಅವರ್ಸಲ್ಲಿ ಅಲ್ಲಿ ಇರ್ತೀನಿ ಮೇಡಮ್. ಸರಿ ಸರ್, ನೇಹಾನು ಕರ್ಕೊಂಡು ಬನ್ನಿ. ಹಾಂ ಸರಿ ಮೇಡಮ್ ಬರ್ತೀನಿ. ಅಲ್ಲ, ಇವ್ನು ಮದುವೆ ಮಾಡ್ಕೊಂಡು ಜುಮ್ಮಂತ ಲೈಫ್ನ ಎಂಜಾಯ್ ಮಾಡ್ತಾಯಿದ್ರೆ ಆ ಮಗುನಲ್ಲಿ ಬಿಡೋಣ. ಹಾಂ, ಮುಂದುವರಿಯೋದು